ಇವರೆಲ್ಲ ಕಾವಿ ಧರಿಸಿ ಮಠ ಕಟ್ಟಿದಂತವ್ರು ಇವರೆಲ್ಲ ಏನ್ ಮಾಡ್ಬೇಕಾಗಿದೆ? ರಾಜಕೀಯದರಿಂದ ಹೋಗಿ ಬಕೆಟ್ ಇಡೋ ಕೆಲಸ ಮಾಡೋದಲ್ಲ, ಸಾಧನೆ ಮಾಡ್ಬೇಕು, ತಪಸ್ ಮಾಡ್ಬೇಕು, ಧರ್ಮದ ಹಾದಿಯಲ್ಲಿ ನಡೆಸಬೇಕು. ಆ ಒಂದು ಪಂಗಡವನ್ನ, ಅಥವಾ ಲಿಂಗಾಯತರ ಸಮೂಹ ಆಗಿರ್ಲಿ, ವೀರಶೈವ ಸಮೂಹ ಆಗಿರ್ಲಿ, ಹಿಂದೂಗಳ ಸಮೂಹ ಆಗಿರ್ಲಿ, ಅವನಿಗೆ ನೀಚನಿರ್ಲಿ ಉಚ್ಚನಿರ್ಲಿ ಯಾರೇ ಇರಲಿ, ಅವರನ್ನ ಧರ್ಮದ ಮಾರ್ಗದಲ್ಲಿ ಹಿಡಿದು ನಡೆಸಬೇಕಾದ ಕರ್ತವ್ಯ ಇವರು ಹೊಂದಿದ್ದಾರೆ. ಕಾವಿ ಹಾಕೊಂಡಿರುವಂತ ಸನ್ಯಾಸಿ ಧರ್ಮ ಅದು. ಸರಿ ತಪ್ಪು ಹೇಳುವುದು ಅವನ ಕರ್ತವ್ಯ. ಇವತ್ತು ಜನಗಳೇ ಅವರಿಗೆ ಸರಿ ತಪ್ಪು ತಿಳಿಸ್ಬೇಕಾಗಿದೆ, ಅವ್ರನ್ನ ಕುಂದಿರ್ಸ್ಕೊಂಡು. ಆ ಸ್ಥಿತಿಯನ್ನ ಇವತ್ತು ಕರ್ನಾಟಕದಲ್ಲಿ ತಂದುಕೊಂಡಿದ್ದಾರೆ. ಇದು ತುಂಬಾ ದುಃಖ ಆಗತ್ತೆ ಇದು ಹೇಳೋಕೆ. ಯಾಕಂದ್ರೆ ಇವರೆಲ್ಲ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕಂತಂದೇ ಮನೆ ಬಿಟ್ಟು ಬಂದಿರ್ತಾರೆ. ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರನೇ ಇವರೆಲ್ಲ ಮನೆ ಬಿಟ್ಟು ಬಂದಿರ್ತಾರೆ. ಇವ್ರು ಏನ್ ಸಾಕ್ಷಾತ್ಕಾರ ಮಾಡ್ಕೊಂತಾರೆ ಭಗವಂತನ? ಇವರು ಭಗವಂತನ ಎಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂತಾರೆ?